ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ 21/8/2025 ಒಂದು ಅಧಿಸೂಚನೆಯನ್ನು ಹೊರಡಿಸಿರುತ್ತದೆ. ಅದರ ಪ್ರಕಾರ ಏನು ಸಾರ್ವಜನಿಕರು ಈ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ, ಅದು ಈ ಚಲನ್ ಏನು ನಾವು ITMS ಮುಖಾಂತರ ಜನರೇಟ್ ಮಾಡಿದ್ದೀವಿ, ಅದರಲ್ಲಿ 50% ರಿಯಾಯಿತಿಯನ್ನು ಘೋಷಣೆ ಮಾಡಿ ಆದೇಶವನ್ನು ಹೊರಡಿಸಿರ್ತದೆ. ಅದರ ಪ್ರಕಾರ ಏನು ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಸಾರ್ವಜನಿಕರು ಮಾಡಿದ್ದಾರೆ, ಈ ಒಂದು ಅವಧಿಯಲ್ಲಿ ಸುಮಾರು 23/8/2025 12/9/2025 ಸುಮಾರು 20 ದಿನಗಳ ಕಾಲ ಈ ಒಂದು ಅವಧಿಯಲ್ಲಿ ದಂಡವನ್ನು 50% ರಿಯಾಯಿತಿ ಘೋಷಿಸಿ ಸರ್ಕಾರ ಆದೇಶಿಸಿದೆ. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ನಾವು ಈ ಸದರಿ ದಂಡವನ್ನು ಪಶ್ಚಿಮ ಸಂಚಾರಿ ಠಾಣೆ ಶಿವಮೊಗ್ಗ ನಗರ, ಅದೇ ರೀತಿ ಕೋಟೆ ರಸ್ತೆಯಲ್ಲಿ ಇರ್ತಕ್ಕಂಥ ಪೂರ್ವ ಸಂಚಾರಿ ಠಾಣೆ ಹಾಗೂ ನಮ್ಮ ಟ್ರಾಫಿಕ್ ಅಧಿಕಾರಿ ಸಿಬ್ಬಂದಿಗಳು ಶಿವಮೊಗ್ಗ ನಗರದಲ್ಲಿ ಅವೈಲಬಲ್ ಇರ್ತಾರೆ. ಸೊ ಅವರಿಗೆ ನೀವು ದಂಡವನ್ನು ಪಾವತಿ ಮಾಡುವ ಮುಖಾಂತರ ಈ ಒಂದು 50% ರಿಯಾಯಿತಿ ಏನು ಸರ್ಕಾರ ಘೋಷಿಸಿದೆ ಅದರ ಸದುಪಯೋಗವನ್ನು ಪಡಿಸ್ಕೋಬೇಕು. ಅದರ ಜೊತೆಗೆ ನಾವು ಟ್ರಾಫಿಕ್ ಪೊಲೀಸರ ಒಂದು ಮನವಿ ಏನಂದರೆ, ಈ ಸಂಚಾರಿ ನಿಯಮಗಳನ್ನು ದಯವಿಟ್ಟು ಎಲ್ಲರೂ ಪಾಲನೆ ಮಾಡಬೇಕು. ಏನು ದಂಡ ಏನು ಬರ್ತಾಯಿದೆ ಅದನ್ನು ಉಲ್ಲಂಘನೆ ಆಗದ ರೀತಿಯಲ್ಲಿ ಸಂಚಾರಿ ನಿಯಮಗಳನ್ನು ತಾವೆಲ್ಲ ಪಾಲಿಸಬೇಕು. ಸಂಚಾರಿ ನಿಯಮಗಳಿರೋದು ಸಾರ್ವಜನಿಕರ ಜೀವದ ರಕ್ಷಣೆಗೆ. ಅದನ್ನೆಲ್ಲ ಪಾಲನೆ ಮಾಡಿದ್ರೆ ಸುಗಮ ಸಂಚಾರ ವ್ಯವಸ್ಥೆಗೂ ಅನುಕೂಲ ಆಗ್ತದೆ ಮತ್ತು ಸಾರ್ವಜನಿಕರ ಒಂದು ಜೀವ ರಕ್ಷಣೆಗೂ ಕೂಡ ಅನುಕೂಲ ಆಗ್ತದೆ. ಆ ರೀತಿ ಅಪಘಾತಗಳನ್ನು ತಡೆಗಟ್ಟಲಿಕ್ಕೂ ಕೂಡ ಇದು ಒಂದು ಕಾರಣ ಆಗ್ತದೆ ಅಂತ ಹೇಳ್ತಾ, ತಾವೆಲ್ಲರೂ ಈ ಒಂದು ಸರ್ಕಾರದ ಆದೇಶದ ಪ್ರಕಾರ ಈ ಒಂದು 50% ರಿಯಾಯಿತಿ ಏನು ಘೋಷಿಸಿದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತೀನಿ.